ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. 2010ರಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದಾಗ ಈ ಘಟನೆ ನನಗೆ ಸಂಭವಿಸಿತು. ನಾನು, ನನ್ನ ಪತಿ ಮತ್ತು ನನ್ನ ಮಗ ನದಿಯ ಬಳಿಯ ಹಳೆಯ ಮನೆಯ 2ನೇ ಮಹಡಿಯಲ್ಲಿ ಅಪಾರ್ಟ್ಮೆಂಟಿನಲ್ಲಿ ವಾಸಿಸುತ್ತಿದ್ದೆವು. ವಾಸ್ತವವಾಗಿ ಈ ಜಾಗವನ್ನು ನನ್ನ ಪತಿಗೆ ಸರ್ಕಾರ ನೀಡಿದೆ. ಪ್ರತಿದಿನದಂತೆ ಈ ದಿನವು ನಮಗೆ ಸಾಮಾನ್ಯ ದಿನವಾಗಿತ್ತು. ರಾತ್ರಿ ಸುಮಾರು 11 ಗಂಟೆಗೆ ನಾವು ಮಲಗಲು ಹೋದೆವು. ನಮ್ಮ ಕೋಣೆಯಲ್ಲಿ ಡಬಲ್ ಬೆಡ್ ಇತ್ತು ಮತ್ತು ಡಬಲ್ ಬೆಡ್ಡಿನ ಮುಂದೆ ಒಂದು ಟೇಬಲ್ ಇತ್ತು. ಅದರ ಮೇಲೆ ದೂರದರ್ಶನವನ್ನು ಇರಿಸಲಾಗಿತ್ತು ಮತ್ತು ನಮ್ಮ ಕೋಣೆಯಲ್ಲಿ ಒಂದು ಗೋಡೆಯ ಮೇಲೆ ಗೋಡೆ ಗಡಿಯಾರ ಇತ್ತು. ಉಳಿದ ಎಲ್ಲಾ ಗೋಡೆಗಳಲ್ಲಿ ಏನೂ ನೇತಾಡುತ್ತಿರಲಿಲ್ಲ. ಗಡಿಯಾರದ ಬಳಿ ಬಾಗಿಲು ಇತ್ತು. ಅದು ನಮ್ಮನ್ನು ಊಟದ ಕೋಣೆಗೆ ಕರೆದೊಯ್ಯಿತು. ಆ ಬಾಗಿಲು ಮುಚ್ಚಿತ್ತು ಮತ್ತು ನಮ್ಮ ರೂಮಿನ ಲೈಟ್ ಕೂಡ ಆಫ್ ಆಗಿತ್ತು. ನಾನು, ನನ್ನ ಗಂಡ ಮತ್ತು ನನ್ನ ಮಗ ನಡುವೆ ಹಾಸಿಗೆಯ ಮೇಲೆ ಮಲಗಿದ್ದೆ. ರಾತ್ರಿ ಸುಮಾರು 1 ಗಂಟೆಯಾಗಿತ್ತು ಮತ್ತು ನಾನು ತುಂಬಾ ಗಾಢವಾಗಿ ಮಲಗಿದ್ದೆ. ಆಗ ಇದ್ದಕ್ಕಿದ್ದಂತೆ ಯಾರೋ ನನ್ನತ್ತ ನೋಡುತ್ತಿದ್ದಾರೆ ಎಂದು ನನಗೆ ಭಾಸವಾಯಿತು. ನಾನು ಇದನ್ನು ಹೇಗೆ ಅರಿತುಕೊಂಡೆ ಎಂದು ನನಗೆ ತಿಳಿದಿಲ್ಲ. ನಾನು ಕಣ್ಣು ತೆರೆದಾಗ ಹೊಳೆಯುವ ವಸ್ತುವೊಂದು ನನ್ನ ಪಾದಗಳ ಕಡೆಗೆ ನೇತಾಡುತ್ತಿರುವುದನ್ನು ನಾನು ನೋಡಿದೆ ಮತ್ತು ಅದು ಏನೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಆ ಜಾಗದಲ್ಲಿ ಬಿಳಿ ಸೂಟ್ ತೊಟ್ಟು ಯಾರೋ ಒಬ್ಬರು ಇದ್ದಾರೆ ಎಂದು ನನಗೆ ಅನ್ನಿಸಿತ್ತು ಮತ್ತು ಅವರು ಪ್ರಾಮಾಣಿಕನಂತೆ ಕಾಣಿಸುತ್ತಿದ್ದರು. ಆದರೆ ಸೂಟ್ ಬಿಳಿಯ ಬದಲು ಹೊಳೆಯುತ್ತಿತ್ತು. ಆದರೆ ಗಗನಯಾತ್ರಿಗಳ ಸೂಟ್ ಬಿಳಿಯಾಗಿರುತ್ತದೆ. ನಾನು ಆ ದೃಶ್ಯವನ್ನು ಸ್ಪಷ್ಟವಾಗಿ ನೋಡಿದೆ. ಆ ದೃಶ್ಯವನ್ನು ನೋಡಿ ನನಗೆ ತುಂಬಾ ಭಯವಾಯಿತು. ಆ ದೃಶ್ಯವನ್ನು ನೋಡಿ ನಾನು ಕಣ್ಣು ಮುಚ್ಚಿಕೊಂಡು ಗಂಡನಿಗೆ ಎಚ್ಚರವಾಗಲಿ ಎಂದು ಜೋರಾಗಿ ಕೂಗತೊಡಗಿದೆ. ನಂತರ ನನ್ನ ಕಿರುಚಾಟ ಕೇಳಿ ನನ್ನ ಪತಿ ಎಚ್ಚರಗೊಂಡರು. ನಂತರ ನನ್ನ ಪತಿ ಎದ್ದು ಕೋಣೆಯ ಲೈಟ್ ಆನ್ ಮಾಡಿದರು. ನಂತರ ನಾನು ನೋಡಿದೆ, ಅಲ್ಲಿ ಏನೂ ಇರಲಿಲ್ಲ. ನಂತರ ನಾನು ಗಡಿಯಾರವನ್ನು ನೋಡಿದೆ ಮತ್ತು ಸಮಯ ಸರಿಯಾಗಿ ರಾತ್ರಿ 1 ಆಗಿತ್ತು. ಆಗ ನಾನು ನನ್ನ ಪತಿಗೆ ನಾನು ಕಂಡ ಇಡೀ ಘಟನೆಯನ್ನು ಹೇಳಿದೆ. ನಾನು ಕನಸು ಕಾಣುತ್ತಿದ್ದೇನೆ ಅಥವಾ ನಿಜವಾಗಿಯೂ ಕಾಣುತ್ತಿದ್ದೇನೆ ಎಂದು ನನಗೆ ತಿಳಿಯಲಿಲ್ಲ. ಆದರೆ ನನಗೆ ಹಾಗೆ ಅನಿಸುತ್ತಿಲ್ಲ. ನಂತರ ನಾವು ಶಾಂತವಾಗಿ ಮಲಗಿದೆವು ಮತ್ತು ಸ್ವಲ್ಪ ಸಮಯದವರೆಗೆ ನಾವು ರಾತ್ರಿಯಲ್ಲಿ ಯಾವಾಗಲೂ ನಮ್ಮ ಕೋಣೆಯಲ್ಲಿ ಲೈಟ್ ಆನ್ ಇರಿಸುತ್ತೇವೆ. ನಂತರ ಇಂತಹ ಘಟನೆ ಮುಂದೆಂದೂ ನನಗೆ ಸಂಭವಿಸಲಿಲ್ಲ. ಆ ರಾತ್ರಿ ನನಗೆ ಏನಾಯಿತು ಎಂದು ಯಾರಾದರೂ ಹೇಳಬಹುದೇ? ನಾನು ನಿಜವಾಗಿಯೂ ಕನಸು ಕಾಣುತ್ತಿದ್ದೇನೆ, ಇಲ್ಲದಿದ್ದರೆ ಅದು ಏನಾಗಿತ್ತು? ಅವರು ನಿಜವಾಗಿಯೂ ನಾವು ಚಲನಚಿತ್ರಗಳಲ್ಲಿ ನೋಡುವ ದೆವ್ವಗಳಂತೆ ಕಾಣುತ್ತಾರೆಯೇ? ಆ ರಾತ್ರಿ ನನಗೆ ಏನಾಯಿತು ಎಂದು ನನಗೆ ಅರ್ಥವಾಗುತ್ತಿಲ್ಲ.